ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ನಾವೆಲ್ಲರೂ ಇಷ್ಟಪಡುವುದು ಏನು ಎಂದರೆ ನಾವು ಪ್ರತಿಕ್ಷಣವೂ ಆ ಅಲ್ಲಾಹನು ಹೇಳಿದ ಹಾಗೆ ನಮ್ಮ ಜೀವನವನ್ನು ನಡೆಸಲು ಪ್ರಯತ್ನಿಸುತ್ತಿರುತ್ತೇವೆ. ಆ ಅಲ್ಲಾಹನನ್ನು ರಾಜಿ ಮಾಡಿಕೊಳ್ಳಲು ನಾವು ನಮ್ಮ ನಿತ್ಯ ಜೀವನದಲ್ಲಿ ಪ್ರಯತ್ನ ಮಾಡುತ್ತಾನೇ ಇರುತ್ತೇವೆ. ಆ ಅಲ್ಲಾಹನನ್ನು ರಾಜಿ ಮಾಡಲು ನಾವು ಬಯಸಿದರೂ ಸಹಿತ ಕೆಲವೊಮ್ಮೆ ನಮ್ಮಿಂದ ತಪ್ಪುಗಳು ಆಗುತ್ತವೆ, ಪಾಪಗಳು ಆಗುತ್ತವೆ ಮತ್ತು ಅದರಿಂದ ನಾವು ಪಶ್ಚಾತ್ತಾಪನೂ ಕೂಡ ಪಡುತ್ತೇವೆ. ಮತ್ತು ಅಲ್ಲಾಹನೊಂದಿಗೆ ನಾವು ಹತ್ತಿರವಾಗಬೇಕು ಎಂದರೆ ಇದನ್ನು ಇನ್ನೂ ಸುಲಭ ಮಾಡುವಂತಹ ಒಂದು ದುವಾ ಇದೆ. ಆ ದುವಾ ಮಾಡಿದರೆ ನಾವು ನಮ್ಮ ಮನಸ್ಸಿನಲ್ಲಿ ಆ ಅಲ್ಲಾಹನನ್ನು ನೆಲೆಸಿಕೊಳ್ಳಬಹುದು, ಆ ಅಲ್ಲಾಹನ ಪ್ರೀತಿಯನ್ನು ಇನ್ನಷ್ಟು ಪಡೆಯಬಹುದು. ಹಾಗಿದ್ದರೆ ಆ ದುವಾ ಯಾವುದು ಎಂದು ನೋಡೋಣ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಯಾ ಮುಕಲ್ಲಿಬಲ್ ಕುಲೂಬ್ ಸಬ್ಬಿತ್ ಕಲ್ಬಿ ಅಲಾ ದೀನಿಕ್ ಎಂದು ಈ ದುವಾ ನಾವು ಪ್ರತಿದಿನ ಮಾಡಿದರೆ ಇದರ ಅರ್ಥ ಏನು ಎಂದರೆ, ಯಾ ಅಲ್ಲಾ, ನಮ್ಮ ಈ ಮನಸ್ಸುಗಳನ್ನು ನಿನ್ನತ್ತ, ನಿನ್ನ ಧರ್ಮದತ್ತ, ದೀನಿನತ್ತ ನಮ್ಮ ಹೆಜ್ಜೆಯನ್ನು, ನಮ್ಮ ಮನಸ್ಸನ್ನು ದೃಢವಾಗಿಸಿ ನಮ್ಮನ್ನು ಇದರ ಮೇಲೆ ನಿಲ್ಲುವಂತಹ ಶಕ್ತಿಯನ್ನು ಕೊಡು, ನಿನ್ನತ್ತ ನಮ್ಮ ಮನಸ್ಸುಗಳನ್ನು ತಿರುಗಿಸು ಎಂದು ನಾವು ಆ ಅಲ್ಲಾಹನನ್ನು ಬೇಡುತ್ತೇವೆ. ಈ ದುವಾ ತುಂಬ ಚಿಕ್ಕದಾಗಿದೆ ಮತ್ತು ತುಂಬ ಸರಳವಾಗಿದೆ. ಇದನ್ನು ನೀವೆಲ್ಲರೂ ಕಲಿತು ಪ್ರತಿನಿತ್ಯ ಇದನ್ನು ಓದುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ. ಬನ್ನಿ ಇನ್ನೊಮ್ಮೆ ಈ ದುವಾವನ್ನು ಓದೋಣ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಯಾ ಮುಕಲ್ಲಿಬಲ್ ಕುಲೂಬ್ ಸಬ್ಬಿತ್ ಕಲ್ಬಿ ಅಲಾ ದೀನಿಕ್ ಎಂದು ನಾವು ಪ್ರತಿದಿನ ಈ ದುವಾ ಮಾಡೋಣ. ಯಾಕೆ ಎಂದರೆ ನಮ್ಮ ಅಲ್ಲಾಹನಿಗೆ ಎಲ್ಲರ ಮನಸ್ಸುಗಳನ್ನು ತಿರುಗಿಸುವಂತಹ ಶಕ್ತಿಯು ಆ ಅಲ್ಲಾಹನಿನಲ್ಲಿದೆ. ನಾವು ಏನು ಇಷ್ಟಪಡುತ್ತೇವೋ ಅದೇ ನಮ್ಮ ಮುಂದೆ ಬರುತ್ತದೆ. ನಾವು ಯಾವ ದಾರಿಯನ್ನು ಇಷ್ಟಪಡುತ್ತೇವೋ ಅದೇ ದಾರಿಯಲ್ಲಿ ಆ ಅಲ್ಲಾಹನು ನಮ್ಮನ್ನು ನಡೆಸುತ್ತಾನೆ. ನಾವು ಒಳ್ಳೆಯ ದಾರಿಯನ್ನು, ದೀನಿನ ದಾರಿಯನ್ನು, ಅಲ್ಲಾಹನು ಹೇಳಿರುವ ದಾರಿಯನ್ನು ಬಯಸಿ ನಾವು ಈ ದುವಾ ಮಾಡಿದರೆ ಆ ಅಲ್ಲಾಹ್ ಖಂಡಿತವಾಗಿಯೂ ನಮಗೆ ಈಮಾನಿನಲ್ಲಿ ಮತ್ತು ಅವನ ಪ್ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ಅವನೇ ನೆಲೆಸಿ ನಮ್ಮ ಜೀವನವನ್ನು ಸುಖಮಯವಾಗಿಗೊಳಿಸುತ್ತಾನೆ. ಈ ದುವಾವನ್ನು ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಮಾಡೋಣ. ಈ ದುವಾಯಿನ ಬರ್ಕತ್ನಿಂದ ನಮ್ಮ ಈಮಾನ್ ಮತ್ತು ನಮಗೆ ಹಿದಾಯತ್ತನ್ನು, ಈಮಾನಿನ ಮೇಲೆ ನಡೆಯುವಂತಹ ದಾರಿಯನ್ನು ದೃಢವಾಗಿಸಿ ನಮ್ಮನ್ನು ಗಟ್ಟಿ ಮಾಡಲಿ ಎಂದು ಆ ಅಲ್ಲಾಹನಿನಲ್ಲಿ ನಾವೆಲ್ಲರೂ ಕೇಳೋಣ.